ಮತ್ತೊಂದು ವಿವಾದದಲ್ಲಿ ಮುತ್ತಪ್ಪ ರೈ ಪುತ್ರ ರಿಕಿ ರೈ ನಡು ರಸ್ತೆಯಲ್ಲಿ ಲ್ಯಾಂಬರ್ಗಿನಿ ಸ್ಟಂಟ್ ಮಾಡಿದ್ರ ರಿಕಿ ರೈ. ಮುತ್ತಪ್ಪ ರೈ ಪುತ್ರ ರಿಕಿ ರೈಗೆ ಸೇರಿದಂತಹ ಲ್ಯಾಂಬರ್ಗಿನಿ ಕಾರ್ನಲ್ಲಿ ಸ್ಟಂಟ್ ಮಾಡಲಾಗಿದೆ. ದೆಹಲಿ ನೋಂದಣಿಯ ಲ್ಯಾಂಬರ್ಗಿನಿ ಕಾರ್ ಇದು. ಮುತ್ತಪ್ಪ ರೈ ಪುತ್ರ ರಿಕಿ ರೈಗೆ ಸೇರಿದಂತಹ DL1 CT 1515 ನೋಂದಣಿಯ ಕಾರ್. ಕರ್ನಾಟಕದಲ್ಲಿ ನೋಂದಣಿ ಪ್ರಕ್ರಿಯೆಗೂ ಮುನ್ನ ನಂಬರ್ ಪ್ಲೇಟ್ ಅನ್ನ ಅಳವಡಿಸಲಾಗಿದೆ. RTO ಹರಾಜು ಪ್ರಕ್ರಿಯೆಯಲ್ಲಿ 4 ಲಕ್ಷ ಪಾವತಿಸಿ 0009 ನಂಬರ್ ಅನ್ನ ಖರೀದಿ ಮಾಡಿದ್ದಾರೆ. ದೆಹಲಿಯಿಂದ NOC ಬರುವ ಮುನ್ನವೇ ನಂಬರ್ ಪ್ಲೇಟ್ ಅಳವಡಿಸಿದ್ದಾರೆ. ಲ್ಯಾಂಬರ್ಗಿನಿ ಕಾರಿಗೆ 35 ಲಕ್ಷ ರೂಪಾಯಿ ತೆರಿಗೆ ಪಾವತಿ ಮಾಡಬೇಕಿತ್ತು. ಲ್ಯಾಂಬರ್ಗಿನಿ ಕಾರನ್ನ ಸದ್ಯ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊನ್ನೆ ರಾತ್ರಿ ನಡೆದಂತಹ ಘಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಧ್ಯರಾತ್ರಿ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಲ್ಯಾಂಬರ್ಗಿನಿ ಕಾರು ಡೋನಟ್ ಸ್ಟಂಟ್ ಮಾಡಿರುವ ಪರಿ ಇದು. ಕಾರ್ನ ಒಳಗಡೆ ಯಾರಿದ್ರು ಅನ್ನೋದು ತಿಳಿದು ಬರಬೇಕು. ಒಬ್ಬ ಯುವತಿ ಕೂಡ ಇದ್ಲು ಅನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಕೊನೆಗೂ ಲ್ಯಾಂಬರ್ಗಿನಿ ಕಾರ್ ಪೊಲೀಸರ ವಶದಲ್ಲಿದೆ. ಕಾರ್ ಯಾರು ಡ್ರೈವ್ ಮಾಡ್ತಾ ಇದ್ರು, ಏನ್ ಡೀಟೇಲ್ಸ್ ಇದೆ? ವೀಣಾ, ಸದ್ಯಕ್ಕೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಈ ರಸ್ತೆಯಲ್ಲಿ ಈ ಸ್ಟಂಟ್ ಮಾಡ್ತಿದ್ದಂತಹ ಕಾರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಕಾರನ್ನ ಹಿನ್ನೆಲೆಯನ್ನ ಜಾಡು ಹಿಡಿದಂತಹ ಪೊಲೀಸರಿಗೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಸದ್ಯಕ್ಕೆ RTO ಅಧಿಕಾರಿಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇದು ಮುತ್ತಪ್ಪ ರೈಯವರ ಪುತ್ರ ಆಗಿರುವಂತಹ ರಿಕ್ಕಿ ರೈ ಅವರು ಖರೀದಿ ಮಾಡಿರುವಂತಹ ಕಾರು. ಮೂಲ ಇದು ದೆಹಲಿ ರಿಜಿಸ್ಟ್ರೇಷನ್ ಇರುವಂತಹ ಕಾರು. ಒಟ್ಟು 32 ಲಕ್ಷ ರೂಪಾಯಿಯನ್ನ ಕರ್ನಾಟಕ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಿ ಇವರು ಕರ್ನಾಟಕಕ್ಕೆ ತರೋದಕ್ಕೆ ಮುಂದಾಗಿದ್ರು. ಜೊತೆಗೆ ಈ 0009 ಅನ್ನೋ ಒಂದೇನು ನಂಬರ್ ಇದೆ, ಕಾರ್ ನಂಬರು, ಇದನ್ನ 4 ಲಕ್ಷ ರೂಪಾಯಿ ಕೊಟ್ಟು ಸಾರಿಗೆ ಇಲಾಖೆಯ ಹರಾಜು ಪ್ರಕ್ರಿಯೆಯಲ್ಲಿ ತೆಗೆದುಕೊಂಡಿದ್ರು. ಆದ್ರೆ ಇದುವರೆಗೂ ಕೂಡ ಇದು ಕರ್ನಾಟಕ ರಾಜ್ಯಕ್ಕೆ ಹಸ್ತಾಂತರ ಆಗದೆ ಇರುವಂತಹ ಕಾರಣಕ್ಕಾಗಿ ಇದು ಇನ್ನೂರು ಕೂಡ ನೋಂದಣಿ ಆಗಿರ್ಲಿಲ್ಲ. ಕಾರು ನೋಂದಣಿ ಆಗುವ ಮುಂಚೆನೆ ರಿಕ್ಕಿ ರೈ ಅವರು ಈ ನಂಬರ್ ಪ್ಲೇಟ್ ಅನ್ನು ಹಾಕಿಕೊಂಡು ರಸ್ತೆಗೆ ಇಳಿಸಿರುವಂತದ್ದು ದೊಡ್ಡ ಅಪರಾಧ ಅಂತಾನೂ ಕೂಡ ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಈ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದು ಸದ್ಯಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಏನು ದಾಖಲಾತಿಗಳನ್ನ ಒದಗಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ದೆಹಲಿ ಮೂಲದ ಕಾರನ್ನ ರಿಕ್ಕಿ ರೈ ಅವರು ಖರೀದಿ ಮಾಡಿದ್ರು. ಕರ್ನಾಟಕ ರಾಜ್ಯದ ರೋಡ್ ಟ್ಯಾಕ್ಸ್ ಅನ್ನು ಕಟ್ಟಿದ್ರು. ಜೊತೆಗೆ ನಂಬರ್ ಪ್ಲೇಟ್ ಗೆ ಬೇಕಾದಂತ 4 ಲಕ್ಷ ರೂಪಾಯಿ ಕೂಡ ಕಟ್ಟಿದ್ರು. ಆದ್ರೆ ಇದು ಸರಿಯಾಗಿ ನೋಂದಣಿ ಆಗದೇ ಇದ್ರು ಕೂಡ ನಂಬರ್ ಪ್ಲೇಟ್ ಅನ್ನ ಹಾಕಿ ಈಗ ಈ ರೀತಿಯಾಗಿ ಸ್ಟಂಟ್ ಮಾಡಿರೋದಕ್ಕೆ ಪತ್ತೆ ಆಗಿರುವಂತದ್ದು. ಥ್ಯಾಂಕ್ ಯು ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.